ಮಾಡಿ ಎಲ್ಲರನ್ನೂ ಆ ಹೋರಾಟದಲ್ಲಿ ಭಾಗವಹಿಸುವಂಥದ್ದು ಮಾಡ್ತೇವೆ. ಅದಕ್ಕೆ ಅವಕಾಶ ಕೊಡಬೇಡಿ. ಕೂಡಲೇ ಲಿಂಕ್ ಕ್ಯಾನಲ್ ರದ್ದು ಮಾಡಿ ಸರ್ಕಾರ ಆದೇಶ ಹೊರಡಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಸೆ ಮಾಡ್ತೇವೆ, ಆಗ್ರಹ ಮಾಡ್ತೇವೆ, ಎಚ್ಚರಿಕೆ ಕೊಡ್ತೇವೆ. ನಮಸ್ಕಾರ. ಕೇಳಬೇಕಾಯ್ತು ನೀವು ಸತ್ಯ ಶೋಧನಾ ಸಮಿತಿ ಮಾಡಬೇಕು. ಈಗ ಹೇಳಿದ್ದಾರೆ ಮಾಗಡಿಗೆ 68 ಕೆರೆ ನೀರು ಕೊಡಲ್ಲ ಅಂತ. ನೀವು ದಯವಿಟ್ಟು ಹೋಗಿ ಅವ್ರು ಹೇಳಿದ ಸತ್ಯನ ಸುಳ್ಳ ಅಂತ ಹೇಳಿ ಯಾಕೆ ಯೋಜನೆ ಮಾಡಿದ್ರಾಗಿದ್ರೆ ಗೊಟ್ಟಿಕೆರೆ ಹತ್ರ, ಕುಣಿಗಲ್ ಹತ್ರ ಗೊಟ್ಟಿಕೆರೆ ಹತ್ರ ಒಂದು ಪಂಪ್ ಹೌಸ್ ಕಟ್ಟಿದ್ದಾರೆ. ಹಾಗಾದ್ರೆ ಸರ್ಕಾರದ ಆದೇಶ ಇದ್ದರೆ ನೀರು ಕೊಡದಲ್ಲೇ ಕಟ್ಟಿದಾರ? ಇನ್ನು ಅದರ ಕ್ವಶನ್ ಮಾರ್ಕ್ ಹಾಕಿ ಇಟ್ಬಿಟ್ರೆ, ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ರೆ ಜನಗಳಿಗೆ ಗೊಂದಲ ಸೃಷ್ಟಿ ಮಾಡೋದು. ಸರ್ಕಾರಗಳು ಯಾವಾಗಲೂ ಕೂಡ ಜನರಿಗೆ ಗೊಂದಲಗಳನ್ನ ಸೃಷ್ಟಿ ಮಾಡುತ್ತೆ. ಅಂದ್ರೆ ಈ ಯೋಜನೆ ಹೋರಾಟ ಸ್ಟ್ರಾಂಗ್ ಆಗ್ತಾ ಇದೆ, ಜನರು ಮನಸ್ಸಿಗೆ ಹೋಗ್ತಾ ಇದೆ, ಜಿಲ್ಲೆಗೆ ಅನ್ಯಾಯ ಆಗ್ತಿದೆ ಈ ಎಕ್ಸ್ಪ್ರೆಸ್ ಕ್ಯಾನಲ್ ಇಂದ ಅಂತೇಳಿ ಜನರಿಗೆ ಎಲ್ಲರಿಗೂ ಒಂದು ಕ್ಲಾರಿಟಿ ಬಂದ್ಬಿಟ್ಟಿದೆ. ಇವತ್ತು 1.5 ವರ್ಷದಿಂದ ಹೋರಾಟ ಮಾಡಿ ಈಗ ಗೊಂದಲ ಇಡೋದು ಇಲ್ಲ ನಾವು ಮಾಗಡಿ ತಗೊಂಡೋಗೋಣ. ನಾವೇನು ಮಾಗಡಿಗೆ ತಗೊಂಡೋಗೋದಕ್ಕೆ ಅಲ್ಲ, ಅವೈಜ್ಞಾನಿಕವಾಗಿ ತಗೊಂಡೋಗ್ಬೇಡಿ, ವೈಜ್ಞಾನಿಕವಾಗಿ ಯೋಜನೆಗಳನ್ನ ಮಾಡಿ ಅನ್ನೋದೇ ನಮ್ಮ ಒತ್ತಾಸೆ. ಈಗ 0.67 TMC ನೀರನ್ನ ಮಾಗಡಿ ಕೊಟ್ಟಿದ್ದಾರೆ. ಯಾರನ್ನ ಕರ್ಟೈಲ್ ಮಾಡಿದ್ರು? ಯಾರಿಗೆ? ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕುಗಳಿಗೆ ಹೇಮಾವತಿ ಕೊಡೋ ನೀರನ್ನ ಯಾವ ತಾಲೂಕಲ್ಲಿ ಕಟ್ ಮಾಡಿ 67 TMC ಕೊಟ್ರು? ಹಾಗಾದ್ರೆ ಕುಣಿಗಲ್ TMC 3 TMC 67.67 TMC ಕಟ್ ಮಾಡಿದ್ರ? ಇದಕ್ಕೆಲ್ಲ ಸರ್ಕಾರ ಉತ್ತರ ಕೊಡ್ಬೇಕಲ್ಲ. ಏನೋ ಗಾಳಿ ಗುಂಡು ಹೊಡೆದ್ಬಿಟ್ರೆ ಜನಗಳನ್ನ ದಿಕ್ ತಪ್ಪಿಸ್ಬಿಟ್ರೆ ಏನು ಗೊತ್ತಿಲ್ವಾ? ಹೇಮಾವತಿ ನಾಳೆ 40-50 ವರ್ಷದಿಂದ ಪರಮೇಶ್ ಸಾಹೇಬರು ರಾಜಕೀಯ ಮಾಡಿರೋರು. ನಮ್ಗೆ ಅವ್ರ ಬಗ್ಗೆ ಗೌರವ ಇದೆ. ನಾನು ಅವ್ರಿಗೆ ವಿನಂತಿ ಮಾಡ್ತೇವೆ, ನಾವೆಲ್ಲರೂ ಕೂಡ ಸಜ್ಜನ ರಾಜಕಾರಣಿಗಳು, ತುಂಬಾ ಬುದ್ಧಿವಂತರಿದ್ದಾರೆ, ಅವರು ತುಂಬಾ ಓದ್ಕೊಂಡಿದ್ದಾರೆ ಅವರು. ಅದರಿಂದ ಅವರು ಸ್ಟಡಿ ಮಾಡ್ಬೇಕಲ್ಲ. ಇವೇನೋ ಬಂದು ನಿಮ್ಗೆ ಕನ್ವಿನ್ಸ್ ಮಾಡ್ಬಿಟ್ರೆ ಪ್ರಶ್ನವ್ರಿಗೆ, ನೀವೆಲ್ಲ ನಮ್ಮ ರೈತರ ಮಕ್ಕಳೇ ಇದ್ದೀರಾ, ನೀವು ಹೋಗಿ ನೋಡ್ರಿ ಗೊಟ್ಟಿಕೆರೆ 68 ಕೆರೆ ಗೌರ್ಮೆಂಟ್ ಆದೇಶ ಆದ್ಮೇಲೆ ಪಂಪ್ ಹೌಸ್ ಕಟ್ಟಿ ನೀರನ್ನ ತುಂಬಿಸ್ಬೇಕು ಅಂತ ಯೋಜನೆ ಮಾಡಿ ಇಲ್ಲ ಅದನ್ನ ಇವತ್ತು ತುಂಬಿಸಲ್ಲ, ಅದನ್ನ ವಿಡ್ರಾ ಮಾಡಿದೆ ಸರ್ಕಾರ. ಇನ್ನು ವಾಟರ್ ಅಲೋಕೇಶನ್ ಆಗಿಲ್ಲ. ವಾಟರ್ ಅಲೋಕೇಶನ್ ಆಗ್ದಲ್ಲಿ ಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ ಏನದು? ಹಾಗಿದ್ರೆ ಕುಣಿಗಲ್ವರೆಗೆ 178 ಕಿಲೋಮೀಟರ್ವರೆಗೆ ನೀರು ಹೋಗಲ್ಲ ಅಂತ ಹೇಳಿದ್ರೆ ಮತ್ತೆ ಹೇಗೆ ಡಿಸೈನ್ ಮಾಡಿದ್ರು? ಆಗಿದ್ರೆ ಹೇಮಾವತಿಯವರು ಏನೋ ಕತ್ತೆ ಕಾಯ್ತಾರ ಹೇಮಾವತಿ ಅಧಿಕಾರಿಗಳು. ಕೆಲವರು ಮನಸ್ಸಿಗೆ ಬಂದಂಗೆ ಸುರೇಶ್ ಗೌಡ ಹೇಳಿದ್ರೆ ಸುರೇಶ್ ಗೌಡಗೆ ಒಂದು ಯೋಜನೆ ಕೊಡೋದು, ನಮ್ಮ ಸರ್ಕಾರ ಬಂದಾಗ ಜ್ಯೋತಿ ಗಣೇಶ್ ಬಂದಾಗ ಜ್ಯೋತಿ ಗಣೇಶ್ ಬಂದು ಕೊಡೋದು, ಕೃಷ್ಣಪ್ಪ ಬಂದಾಗ ಒಂದು ಕೊಡೋದು, ಜಯಚಂದ್ರನ್ ಒಂದು ಯೋಜನೆ ಕೊಡೋದು, ಪರಮೇಶ್ ಸಾಹೇಬ್ರಿದ್ದಾಗ ನೀರಿಗೆ ಅಲ್ಗೊಂದು ಕೊಡೋದು, ಮಧುಗಿರಿಗೆ ರಾಜಣ್ಣವರಿದ್ದಾಗ ಒಂದು ಯೋಜನೆ ಕೊಡೋದು. ಈ ತರ ಯಾವ್ಯಾವ ಸರ್ಕಾರಗಳು ಬಂದಾಗ ಅವ್ರವ್ರಿಗೆ ಇಚ್ಛಾಶಕ್ತಿ, ಅವ್ರವ್ರಿಗೆ ಇನ್ಸೆಂಟ್ ಫ್ಯಾನ್ಸಿ ಅಂತಾರೆ, ಮನಸ್ಸಾ ಇಚ್ಛೆ ಅಂತ ಹೇಳಿ ಆ ತರ ಯೋಜನೆಗಳು ಮಾಡಿದ್ರೆ ಮೂಲ ಯೋಜನೆಗಳೇ ಹೊರಟೋಗ್ತದಲ್ಲ. ಮೂಲ ಯೋಜನೆ ಮಾಡಿದ ಏನಕ್ಕೋಸ್ಕರ? ಒಂದು ಮೂಲ ಯೋಜನೆ, ಇದು ಒಂದು ಸ್ಟ್ರಕ್ಚರ್ ಇರುತ್ತೆ. ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಇರುತ್ತೆ. ಫೌಂಡೇಶನ್ ಹೊಡೆದಾಕ್ಬಿಟ್ಟು ಮನೆ ಇರುತ್ತಾ? ಮೇಜರ್ ಫೌಂಡೇಶನ್ ಒಂದು ಅಲೋಕೇಶನ್ ಮಾಡ್ಬೇಕಾದ್ರೆ ಗುರುಪಾಸ್ತಿಗೌಡರು ವೈಕೆ ರಾಮಯ್ಯನವರ ಕಾಲದಲ್ಲಿ ಸಾಕಷ್ಟು ಹೋರಾಟಗಳಾಗಿ ಒಂದು ಅಲೋಕೇಶನ್ ಇದೆ, 5 ತಾಲೂಕಿಗೆ ಮೇಜರ್ ಆಗಿ ಕೊಡ್ಬೇಕು ಅಂತ. ಇವತ್ತು ನೋಡಿದೆ ನಾನು ಪ್ರೆಸ್ ಮೀಟ್ ಅಲ್ಲಿ, ಯಾವುದು ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಕೃಷ್ಣ ಬೇಸಿನೆಲ್ಲ ತಗೊಂಡು ಹೋಗಿದ್ದಾರೆ ಒಂದು ಇಲ್ಲಿಗಲ್ ಆಗಿ ಅಂತ. ನಿಲ್ಲಿಸಿ, ಜಯಚಂದ್ರ ಹೋಗೋ ನೀರು ನಿಲ್ಲಿಸಿ ನೋಡೋದು ದಮ್ಮಿದ್ರೆ ಸಿರಾದು. SM ಕೃಷ್ಣವ್ರ ಕಾಲದಲ್ಲಿ ತಗೊಂಡಿದ್ದಾರೆ, ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕುಡಿಯೋ ನೀರು ಅಂತ ಹೇಳಿ. ನಮ್ದೇನು ವಿರೋಧ ಇಲ್ಲಲ್ಲ. ಮೊದಲು ಕೆರೆಗೆ ನೀರು ತುಂಬಿಸ್ಕೊಟ್ಟು ನೀರಿದ್ದಾಗ ನಾವು ಇವತ್ತು ಅವ್ರಿಗೆ ಕೊಟ್ಟಿದ್ದು ತಪ್ಪು, ಅದು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಇವಕ್ಕೆಲ್ಲ ಉತ್ತರಗಳನ್ನ ಹುಡುಕ್ಬೇಕು. ಅದಕ್ಕೆ ನಾವು ಯಾವುದೇ ಹೊಸ ಯೋಜನೆ ಬಂದಾಗ ನಾವು ಯಾಕೆ ವಿರೋಧ ಮಾಡ್ತೀವಿ ಅಂದ್ರೆ, ಯಾರಿಗೂ ನೀರು ಸಿಕ್ಕಲ್ಲ. ಈ ಕಡೆ ಕುಣಿಗಲ್ವರೆಗೂ ಸಿಕ್ಕಲ್ಲ, ಮಾಗಡಿಯವ್ರಿಗೂ ಇಲ್ಲ, ತುಮಕೂರ್ವರೆಗೂ ಇಲ್ಲ, ಯಾರಿಗೂ ಇಲ್ಲ. ಎಲ್ರಿಗೂ 100 ಜನಕ್ಕೆ ಇರೋದು 1 ರೂಪಾಯಿ. 1 ರೂಪಾಯಿಲಿ 100 ಪೈಸೆ ಇದೆ, 100 ಪೈಸೆ ಹಂಚ್ಬೇಕು. 200 ಪೈಸೆ ಹಂಚ್ತಾರೆ, ಇರೋದೇ 100 ರೂಪಾಯಲ್ಲಿ 100 ಪೈಸೆ. 1 ರೂಪಾಯಿ ಇದ್ರೆ 1 ರೂಪಾಯಿ ಇರೋದನ್ನ ಹಂಚ್ಬೇಕು. 100 ಜನಕ್ಕೆ ಹಂಚಿರೋ 10 ಜನಕ್ಕೆ ಹಂಚಿರೋ. ನೀವು ಇರೋದ್ರ 100 ಪೈಸೆ ನೀವು 200 ಜನಕ್ಕೆ ಹಂಚ್ಬಿಟ್ರೆ ಈ ರೀತಿ ಹಂಚಿಕೆಗಳಾಗಿ ಇಡೀ ಹೇಮಾವತಿ ಕೊಲ್ಯಾಪ್ಸ್ ಆಗಿದೆ. ಇನ್ನು ಮುಂದೆ ನಾವು ಕೊಲ್ಯಾಪ್ಸ್ ಆಗಕ್ಕೆ ಬಿಡಲ್ಲ. ಯಾವುದೇ ಹೊಸ ಯೋಜನೆಗಳಿಗೆ ನಾವು ಅವಕಾಶ ಕೊಡಲ್ಲ. ಇದಕ್ಕೆ ಎಂಡ್. ಈ ಲಿಂಕ್ ಕ್ಯಾನಲ್ ಆದ್ಮೇಲೆ ಯಾವುದೇ ಹೊಸ ಯೋಜನೆ ಬಂದು ನಾವು ವಿರೋಧ ಮಾಡ್ತೀವಿ, ತುಮಕೂರು ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ. ಅದರಿಂದ